ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದ ಏನು ತುಂಗಾ ಡ್ಯಾಮ್ ಇದೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಡ್ಯಾಮ್ನ 22 ಗೇಟ್ಗಳನ್ನ ತೆರೆಯಲಾಗಿದೆ. ಅದರ ಮೂಲಕ 55,000 ಕ್ಯೂಸೆಕ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತದೆ. ನಾವು ತುಂಗಾ ನದಿ ತಟದಲ್ಲಿದ್ದೇವೆ. ಈಗ ನೋಡ್ಬೋದು ಯಾವ ರೀತಿಯಾಗಿ ವಾತಾವರಣ ಅಂತೇಳಿ. ಕಳೆದ 10-15 ದಿನಗಳಿಂದ ಕೂಡ ಮಳೆ ಕೈ ಕೊಟ್ಟಿತ್ತು, ಸಾಕಷ್ಟು ಸಮಸ್ಯೆ ಆಗಿತ್ತು, ಎಲ್ಲರೂ ಕೂಡ ಆತಂಕದಲ್ಲಿದ್ದರು. ಈಗ ಒಂದು ರೀತಿಯಿಂದ ಆಕ್ಸಿಜನ್ ಅಂತ ಹೇಳ್ಬೋದು. ಒಂದಿಷ್ಟು ಮಳೆ ಆಗಿದೆ ಮಲೆನಾಡು ಭಾಗದಲ್ಲಿ. ಈ ಚಿಕ್ಕಮಗಳೂರು ಮತ್ತು ಏನು ನಮ್ಮ ತೀರ್ಥಹಳ್ಳಿ ಈ ಭಾಗದಲ್ಲಿ, ಶೃಂಗೇರಿ ಈ ಭಾಗ ಇದೆ, ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ತುಂಗಾ ಡ್ಯಾಮ್ ಇದೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ ಭರ್ತಿಯಾದ ನಂತರ 22 ಗೇಟ್ಗಳನ್ನ ಇವತ್ತು ಬೆಳಗ್ಗೆನೇ ತೆರಲಾಗಿದೆ. ಅದರ ಮೂಲಕವಾಗಿ 55,000 ಕ್ಯೂಸೆಕ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಇದೇ ಮೊದಲ ಬಾರಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ನೋಡ್ಬೋದು ತುಂಗಾ ಏನು ಒಡಲಿದೆ ಅದು ತುಂಬಿಕೊಂಡಿದೆ, ಸಂಪೂರ್ಣವಾಗಿ ಏನು ನದಿ ತುಂಬಿ ಹರಿತಾ ಇದೆ. ಅಂದರೆ ಅಪಾಯದ ಮಟ್ಟ ಮೀರಿ ಈಗ ತುಂಗಾ ನದಿ ಹರಿತಾ ಇದೆ. ಹಾಗಾಗಿ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಪಶ್ಚಿಮ ಘಟ್ಟದಲ್ಲಿ ಮಳೆ ಆದರೆ ಮಾತ್ರ ಶಿವಮೊಗ್ಗ ಸೇರಿದಂತೆ ಇತರ ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾವೇರಿ, ಗದಗ ಈ ಪ್ರಮುಖ ಜಿಲ್ಲೆಗಳಿಗೆ ಇದೇ ನೀರು ಮೂಲಕವಾಗಿ ನೀರು ಹರಿದು ಹೋಗುತ್ತೆ. ಹಾಗಾಗಿ ಅಲ್ಲಿರುವಂಥ ರೈತರಿಗೆ, ಲಕ್ಷಾಂತರ ಜನ ರೈತರಿಗೆ ಇದೇ ನೀರು ಅವರಿಗೆ ಜೀವಾಳಾಗಿದೆ. ಇದೇ ನೀರು ಮೂಲಕವಾಗಿ ಅವರು ಬದುಕು ಕಟ್ಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಖುಷಿ ಪಡುವಂಥ ವಿಷಯ ಅಂತಂದರೆ ಏನು ಮುಂಗಾರು ಮಳೆ ಏನು ಕೈ ಕೊಟ್ಟಿತ್ತು, ಈ ಮುಂಗಾರು ಮಳೆ ಈಗ ಜುಲೈ ಕೊನೆ ವಾರ ಮತ್ತು ಆಗಸ್ಟ್ ಮೊದಲನೇ ದಿವಸ, ಇವತ್ತು ಮೊದಲನೇ ದಿನ ಆಗಿದೆ. ಹಾಗಾಗಿ ಇಲ್ಲಿ ಕೂಡ ಮಳೆ ಶುರು ಆಗಿದೆ. ಮಳೆ ಶುರು ಆಗಿದ್ದರಿಂದ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ತುಂಗಾ ನದಿ ತುಂಬಿ ಹರಿತಾ ಇದೆ, ಅಂದರೆ ಅಪಾಯ ಮಟ್ಟ ಮೀರಿ ತುಂಗಾ ನದಿ ಹರಿತಾ ಇದೆ. ಇದರಿಂದ ಸಾಕಷ್ಟು ಅಂದರೆ ರೈತರು ಆತಂಕಗೊಂಡಿದ್ದರು. ಈಗ ಮುಂದೆ ಒಂದು ಕಡೆಯಿಂದ ಕುಡಿಯೋ ನೀರು ಸಮಸ್ಯೆ ಶುರುವಾಗಿತ್ತು, ಮತ್ತೊಂದು ಕಡೆಯಿಂದ ಕೃಷಿಗೆ ನೀರು ಸಮಸ್ಯೆ ಶುರುವಾಗಿತ್ತು. ಹಾಗಾಗಿ ಈಗ ಒಂದು ಕಡೆಯಿಂದ ಎಲ್ಲೋ ಒಂದು ಕಡೆಯಿಂದ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಭರ್ತಿಯಾಗಿ ಡ್ಯಾಮ್ ಮೂಲಕವಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಈಗ ತುಂಗಾ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಕೈಕೊಟ್ಟ ಏನು ಮುಂಗಾರು ಮಳೆ ಇದೆ, ಆ ಮುಂಗಾರು ಮಳೆ ಎಲ್ಲ ಕಡೆ ಬಹುತೇಕವಾಗಿ ನೋಡ್ತಾ ಇರ್ಬೋದು ಬರಗಾಲ ಇದೆ. ಆ ಬರಗಾಲದ ಆತಂಕ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಸಮಸ್ಯೆ ಒಳಗಾಗಿದೆ. ಅನೇಕ ತಾಲೂಕುಗಳಲ್ಲಿ ನೂರಾರು ತಾಲೂಕು ಇದ್ದಾವೆ, ಆ ತಾಲೂಕಲ್ಲಿ ಬರಗಾಲ ಬಿಡಿದೆ. ಹಾಗಾಗಿ ಈ ಬರದ ಸಂದರ್ಭದಲ್ಲಿ ಈಗ ಮಳೆ ಬರ್ತಾ ಇದೆ. ಆ ಮಳೆ ಬಂದು ಡ್ಯಾಮ್ ತುಂಬಿದೆ. ಡ್ಯಾಮ್ ಮೂಲಕವಾಗಿ ತುಂಗಾ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಹಾಗಾಗಿ ನೋಡ್ಬೋದು ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿದರೆ ಈ ತುಂಗಾ ನದಿ ಕಳೆದ 10-15 ಚಿತ್ರಣ ಬದಲಾಗಿತ್ತು. ನದಿ ತುಂಬ ಸಣ್ಣ ಪ್ರಮಾಣದಲ್ಲಿ ಮಳೆಗಾಲದಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿ ಹರಿತಾ ಇತ್ತು. ಹಾಗಾಗಿ ಎಲ್ಲರಿಗೂ ಕೂಡ ಈ ತುಂಗಾ ನದಿ ನೋಡಿ ತುಂಬ ಬೇಸರ ಪಡ್ಕೊತಾ ಇದ್ರು. ಮುಂಗಾರು ಮಳೆ ಜೂನ್, ಜುಲೈ, ಆಗಸ್ಟ್ ಏನು 3 ತಿಂಗಳಿದೆ, ಈ 3 ತಿಂಗಳು ಕೂಡ ತುಂಗಾ ನದಿ ತುಂಬಿ ಹರಿತಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಬೇಸರ ಆಗಿತ್ತು. ಹಾಗಾಗಿ ಈಗ ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಆ ನದಿಗೆ ನೀರು ಬರ್ತಾ ಇದೆ, ಅಪಾಯ ಮಟ್ಟ ಮೀರಿ ತುಂಗಾ ನದಿ ಹರಿತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ರೈತರು ಕೂಡ ತುಂಬ ಸಂತಸದ ವಿಷಯ ಅಂದರೆ ತುಂಗಾ ಡ್ಯಾಮ್ ತುಂಬಿದೆ, ದೊಡ್ಡ ಪ್ರಮಾಣದಲ್ಲಿ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಮುಂದೆ ಇರುವಂಥ ಈ 4-5 ಜಿಲ್ಲೆ ಇದೆ, ಆ ರೈತರಿಗೆ ಒಳ್ಳೆಯ ಒಂದು ನೀರು ಸಿಗುವಂಥ ನಿರೀಕ್ಷೆ ಕೂಡ ಇದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.